ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನೀಗ ರೆಡಿಯಾಗಿ ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ನನ್ನ ಔಟ್ಫಿಟ್ ಬಂದು ಫ್ರಾಕ್ ಹಾಕ್ಕೊಂಡಿದ್ದೀನಿ. ಬನ್ನಿ ಈಗ ಹೊರಡೋಣ. ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ಬರ್ಡೇ ಪಾರ್ಟಿ ಫಂಕ್ಷನ್ ಹಾಲಲ್ಲಿ. ಹಾಗಾಗಿ ನಾನು ನನ್ನ ಮಗಳು ಇಬ್ಬರು ಹೊರಟಿದ್ದೀವಿ. ಫ್ರೆಂಡ್ಸ್, ಈ ಫ್ರಾಕು ಒನ್ ಟೈಮ್ ಹಾಕ್ಕೊಂಡಿದ್ದೆ ಅಷ್ಟೇ, ಮತ್ತೆ ಉಟ್ಕೊಂಡೇ ಇರಲಿಲ್ಲ. ಈಗ ನಾನು ಫ್ರಾಕ್ ಉಟ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ, ಯಾಕಂದರೆ ಗಾಡಿ ಕೀ ಬೇಕಾಗಿತ್ತು. ಅವರು ಕೂಡ ಈಗ ಬಂದರು. ಅವ್ರ ಗಾಡಿ ಕೀ ತೊಗೊಂಡು ಹೊರಡ್ತಾ ಇದ್ದೀನಿ. ಬನ್ನಿ, 7 ಗಂಟೆಗೆ ಹೇಳಿದರು. ಆಲ್ರೆಡಿ ಟೈಮ್ ಆಗ್ತಾಯಿದೆ. ಬನ್ನಿ ಹೊರಡುವ. ಬನ್ನಿ ಫ್ರೆಂಡ್ಸ್, ಈಗ ವೆಲ್ಕಮ್ ಜ್ಯೂಸ್ ಕುಡಿದು ಹಾಗೆ ಎಲ್ಲರೂ ಬಂದಿದ್ದಾರೆ, ಎಲ್ಲರನ್ನೂ ಮಾತಾಡ್ಸೋಣ. ಫ್ರೆಂಡ್ಸ್, ನಾನಿಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ, ಯಾಕಂದರೆ ಸಾಂಗ್ ಹಾಕಿದ್ದಾರೆ, ಕಾಪಿರೈಟ್ ಬರುತ್ತೆ. ಬನ್ನಿ ಈಗ ಎಲ್ಲರನ್ನೂ ಮಾತಾಡ್ಸೋಣ. ಇವಳು ನೇಹ, ಇವ್ರ ಮಗಂದೇ ಬರ್ಡೇ ಇರೋದು. ಹಾಗೆ ಲೀಲಕ್ಕ, ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ. ಬಟ್ ನಾನು ರಿಯಲ್ ಸೌಂಡ್ ಇಟ್ಟರೆ ಫುಲ್ ಕಾಪಿರೈಟ್ ಆಗುತ್ತೆ, ಹಂಗಾಗಿ ಸಾಂಗ್ ಹಾಕಿದ್ದಾರೆ. ಹಂಗಾಗಿ ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ. ಎಲ್ಲರೂ ಸೂಪರಾಗಿ ರೆಡಿಯಾಗಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಜನ ಫ್ರೆಂಡ್ಸ್ ಬರಬೇಕು. ಬನ್ನಿ ಈಗ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹಾಗೆ ಬರ್ಡೇ ಬಾಯ್ನ ಮಾತಾಡ್ಸೋಣ. ಅವನು ಎಲ್ಲಿದ್ದಾನೆ ನೋಡೋಣ. ಇದು 3ನೇ ವರ್ಷದ ಬರ್ಡೇ. ಏನು ದಿನಕ್ಕೊಂದು ಫಂಕ್ಷನ್ ಇರುತ್ತೆ ಅನ್ಕೋಬೇಕು.
ಸಿಂಗಲ್ ತೆಗೆಸ್ಕೊಂಡು ಬಂದ್ವಿ, ಅಂದರೆ ನಾನು ನನ್ನ ಮಗಳು. ಈಗ ಮತ್ತೆ ನಮ್ಮ ಫ್ರೆಂಡ್ಸ್ ಜೊತೆ ಗ್ರೂಪಲ್ಲಿನೂ ತೆಗೆಸ್ಕೊತಾ ಇದ್ದೀವಿ. ಫೋಟೋ ಸೆಕ್ಷನ್ ಅಂದರೆ ಹಂಗೆ 1-2 ತೆಗೆಸ್ಕೊಂಡು ಮುಗಿಸೋದೇ ಇಲ್ಲ. ಯಾರೆಲ್ಲ ನಮ್ಮ ಫ್ರೆಂಡ್ಸ್ ಕರಿತಾ ಇರ್ತಾರೆ ಅವ್ರ ಜೊತೆ ಹೋಗೋದು, ಜಾಯಿನ್ ಆಗೋದು, ಫೋಟೋ ತೆಗೆಸ್ಕೊಳೋದು. ಹಾಗೆ ಇಲ್ಲಿ ಕೂಡ ಅಷ್ಟೇ ಗ್ರೂಪಲ್ಲಿ ಫ್ರೆಂಡ್ಸ್ ಜೊತೆ ಸೆಲ್ಫಿ ಫುಲ್ ತೊಗೊಂಡಿದ್ದೀವಿ. ಬನ್ನಿ ಈಗ ಮತ್ತೊಂದು ಸರಿ ಹೋಗಿ ವಿಶ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಫೋಟೋ ಸೆಕ್ಷನ್ ಎಲ್ಲ ಮುಗೀತು. ಈಗ ಊಟಕ್ಕೆ ಬಂದಿದ್ದೀವಿ. ಬನ್ನಿ ಏನೇನಿದೆ ಅಂತ ಒಂದು ರೌಂಡ್ ನೋಡ್ಕೊಂಬರೋಣ. ಸ್ಟಾರ್ಟಿಂಗು ಕೇಕ್ ಇತ್ತು, ಹಾಗೆ ಇನ್ನೊಂದು ಸ್ವೀಟು. ಇದು ಕೂಡ ಅಷ್ಟೇ ಗೋಧಿ ಪಾಯಸನೋ ಏನೋ ಸಮಥಿಂಗ್. ಬಟ್ ಅದು ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ಅಡುಗೆ ಕೂಡ ಸೂಪರಾಗಿ ಮಾಡಿಸಿದ್ರು. ಇದು ಕೂಡ ಅಷ್ಟೇ ಸೂಪು ಸಖತ್ತಾಗಿತ್ತು. ಎಲ್ಲನೂ ನಾನು ಒಂದು ಸ್ವಲ್ಪ ನನ್ನೇ ತಟ್ಟೆಗೆ ಹಾಕ್ಸ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಟೇಸ್ಟ್ ನೋಡೋಣ ಅಂತ. ಇದು ಬಂದು ಗೋಬಿನೋ ಏನೋ ಕಾರ್ನೋ ಗೊತ್ತಿಲ್ಲ, ಮೋಸ್ಟ್ಲಿ ಕಾರ್ನ್ ಅನಿಸುತ್ತೆ. ಕಾರ್ನ್ ಅದು. ಎಲ್ಲ ಅಡುಗೆ ಕೂಡ ಅಷ್ಟೇ ಸೂಪರಾಗಿತ್ತು ಟೇಸ್ಟು. ಎಲ್ಲನೂ ಚೆನ್ನಾಗಿ ತಿನ್ಕೊಂಡ್ವಿ. ಈ ಥರ ಫಂಕ್ಷನ್ ನಮಗೆ ವಾರಕ್ಕೆ 2-3 ಇದ್ದೇ ಇರುತ್ತೆ. ಇಲ್ಲಿ ದೋಸೆ, ಹಾಗೆ ಫಿಂಗರ್ ಚಿಪ್ಸ್ ಇತ್ತು, ಚಟ್ನಿ. ಬನ್ನಿ ಇನ್ನೂ ಏನೇನಿದೆ ಅಂತ ತೋರಿಸ್ತಾ ಹೋಗ್ತೀನಂತೆ. ಹಾಗೆ ರೋಟಿ, ಗ್ರೇವಿ, ರೈಸ್ ಐಟಮಲ್ಲಿ ಕೂಡ ನೋಡ್ಬೋದು. ವೆಜಿಟೇಬಲ್ ರೈಸು, ನೂಡಲ್ಸು, ವೈಟ್ ರೈಸು ತುಂಬ ಜಾಸ್ತಿ ಮಾಡಿಸ್ಬಿಟ್ಟಿದ್ದಾರೆ ಅಡುಗೆ. ಬಟ್ ವಾರಕ್ಕೆ 2-3 ಈ ಥರ ಫಂಕ್ಷನ್ ಇರುತ್ತೆ. ಚೆನ್ನಾಗಿ ತಿಂದು ಸರ್ರಾಗಿ ಕೂತ್ಕೊಂಡ್ಬಿಟ್ಟಿದ್ದೀವಿ. ನಾನು ಫುಲ್ ಎಲ್ಲನೂ ವೀಡಿಯೋ ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ಪಾನು, ಐಸ್ ಕ್ರೀಮ್ ಇತ್ತು, ಅದನ್ನು ಕೂಡ ತೊಗೊಂಡಿದ್ದೀನಿ ಒಂದೇ ಸರಿ. ಬನ್ನಿ ಈಗ ಊಟ ಮಾಡೋಣ. ಹುಷಾರು. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಫ್ರೆಂಡ್ ಮನೆಯಲ್ಲಿ ಗೆಟ್ ಟುಗೆದರ್ ಪಾರ್ಟಿ ಇದೆ. ಹಾಗಾಗಿ ನಾವು ಕೂಡ ಸಿಂಪಲ್ಲಾಗಿ ಸೀರೆ ಉಟ್ಕೊಂಡು ರೆಡಿಯಾಗಿ ಬಂದಿದ್ದೀನಿ. ಬನ್ನಿ ನನ್ನ ಫ್ರೆಂಡನ್ನು ಮಾತಾಡ್ಸೋಣ. ಹಾಯ್ ಲತಾ. ಹಾಯ್ ಫ್ರೆಂಡ್ಸ್, ಇವಳೆ ನನ್ನ ಫ್ರೆಂಡ್ ಲತಾ. ನಮ್ಮ ಫ್ರೆಂಡ್ ಮನೆಯಲ್ಲಿ ಗೆಟ್ ಟುಗೆದರ್ ಪಾರ್ಟಿ ಇದೆ.
ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರೂ ಬಂದಾದಮೇಲೆ ಮತ್ತೆ ನಾನು ನಿಮಗೆ ಫುಲ್ ವಿಡಿಯೋ ಕಂಪ್ಲೀಟಾಗಿ ತೋರಿಸ್ತೀನಂತೆ. ಅಡುಗೆ ಏನೇನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಓಕೆ ಬನ್ನಿ, ಈಗ ಅಡುಗೆ ಏನೇನಿದೆ ಅಂತ ನೋಡ್ಕೊಂಬರೋಣ. ನಡಿಗೆ ಅಡುಗೆ ನೋಡ್ಕೊಂಬರೋಣ ಬನ್ನಿ. ಫುಲ್ಲು ವೆರೈಟಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಊಟಕ್ಕೆ ಬನ್ನಿ, ಹಾಗೆ ಮಿಸ್ ಮಾಡ್ದೇನೆ. ಅಡುಗೆ ಫುಲ್ ಜಾಸ್ತಿ ಮಾಡಿಸಿದ್ದಾರೆ. ನಿನ್ನೆ ಒಂದು ಪಾರ್ಟಿ ಇತ್ತು, ಇವತ್ತು ಒಂದು ಪಾರ್ಟಿ. ಫುಲ್ಲು ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಊದ್ಕೊಳೋದು ಅಷ್ಟೇ, ಬಾಡಿ ಏನು ಕರಗಿಸಲ್ಲ ನಾವು. ಫುಲ್ಲು ರಜಾ ಮಜಾ ಬನ್ನಿ ಗೈಸ್, ನೋಡ್ಕೊಂಬರೋಣ ಏನೇನಿದೆ ಅಂತ. ಫ್ರೆಂಡ್ಸ್, ಅಡುಗೆ ಏನಿದೆ ಅಂತ ನೋಡ್ಕೊಂಬರೋಣ. ಇದು ಬಂದು ಆಲೂ ಮಂಚೂರಿ ಸೂಪರಾಗಿತ್ತು. ಹಾಗೆ ಪಾಪಡು, ವಡಾ, ಹಾಗೆ ಕಾಯಿ ಒಬ್ಬಟ್ಟು ಇತ್ತು. ಹಾಗೆ ಪೂರಿ, ಸಾಗು, ಅನ್ನ, ಸಾಂಬಾರು, ರಸಮು, 3 ನಮೂನಿ ಕೋಸಂಬರಿ, ಮಜ್ಜಿಗೆ, ವೈಟ್ ರೈಸ್, ಸಾಂಬಾರು ಮಾತ್ರ ಸಖತ್ತಾಗಿತ್ತು. ಚೆನ್ನಾಗಿ ತಿನ್ಕೊಂಡಿದ್ದೀವಿ. ಇಲ್ಲಿ ನೋಡ್ಬೋದು ಶಾವಿಗೆ ಪಾಯಸ, ಮೊಸರು ಬಜ್ಜಿ, ಪಲಾವು. ಅಡುಗೆ ಜಾಸ್ತಿ ವೆರೈಟಿನೇ ಮಾಡಿಸ್ಬಿಟ್ಟಿದ್ರು. ಈ ಥರ ಫಂಕ್ಷನ್ಸ್ ನಮಗೆ ವಾರಕ್ಕೆ ಮೂರಂತೂ ಇದ್ದೇ ಇರುತ್ತೆ, 2-3. ಇದು ಉಪ್ಪು, ಉಪ್ಪಿನಕಾಯಿ, ತುಪ್ಪ ಕೂಡ ಕೊಡ್ತಾರೆ. ಇದು ಕಾಯಿ ಹೋಳಿಗೆ. ಅಡುಗೆ ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ಮಾಡಿ ಅರಸು ಎಂದು ನಿನ್ನ ಸನ್ನಿಧಾನದಲ್ಲಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಈ 7 ಲೋಕದ ಅಣುವಿನ ಈ ಅಪರದ ಸಾಧನೆಗೆ ನೀನೆ ಕಾರಣ. ಈ 7 ಲೋಕದ ಅಣುವಿನ ಈ ಅಪರದ ಮಾತಾಡೀಗ ಏನು ಫ್ರೆಂಡ್ಸ್, ನನ್ನ ಫ್ರೆಂಡ್ ಮನೆ ಗೆಟ್ ಟುಗೆದರ್ ಮುಗಿಸ್ಕೊಂಡ್ವಿ. ಅಡುಗೆ ಕೂಡ ತುಂಬಾ ಚೆನ್ನಾಗಾಗಿತ್ತು. ಇದು ನೆಕ್ಸ್ಟ್ ಡೇ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಸೀಮಂತ ಇತ್ತು, ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿ ಮುಗಿಸಿದ್ವಿ. ಬಟ್ ಹಾಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಾವೇ ಮನೆಯಿಂದ ಎಲ್ಲರೂ ಒಂದೊಂದು ಫುಡ್ ಮಾಡ್ಕೊಂಡಿದ್ವಿ. ಯಾಕಂದರೆ ಕಂಟಿನ್ಯೂ ಬರೀ ಹೊರಗಡೆದು ಹೋಟೆಲ್ ಊಟ ಆಗಿದೆ, ಬೇಡ ಅಂಥೇಳಿ. ಬುತ್ತಿ ರೊಟ್ಟಿ ಅಂದರೆ ಎಲ್ಲರದ್ದು ಒಂದೊಂದು ಡಿಶ್ ಇರಲಿ, ಚೆನ್ನಾಗಿರುತ್ತೆ ಅಂತೇಳಿ ರೊಟ್ಟಿ ಎಲ್ಲರೂ ಒಂದೊಂದು ಮಾಡ್ಕೊಂಬಂದಿದ್ರು. ಸೂಪರಾಗಿತ್ತು. ಇದು ಜುಣ್ಕ, ಹಾಗೆ ಸಜ್ಜಿ ರೊಟ್ಟಿ, ಶೇಂಗಿನ ಹೋಳಿಗೆ, ಜಾಮೂನು, ಅನ್ನ, ತುಂಬ ವೆರೈಟಿ ಇತ್ತು. ಒಂದೊಂದು ಫೋಟೋಸ್ ತೊಗೊಳಕ್ಕಾಗಲಿಲ್ಲ. ಇದು ನುಚ್ಚು ನಮ್ಮ ಫ್ರೆಂಡ್ ಶ್ವೇತಾ ಮಾಡಿದ್ರು, ಸೂಪರಾಗಿತ್ತು. ತುಂಬ ವರ್ಷ ಆಗಿತ್ತು ನಾನು ನುಚ್ಚು ತಿಂದೇನೆ. ಗ್ರೇವಿ, ಅಡುಗೆ ಸೂಪರಾಗಿತ್ತು. ನೋಡ್ಬೋದು ನೀವು. ಪುಂಡಿ ಪಲ್ಯ, ಸಜ್ಜಿ ರೊಟ್ಟಿ, ಹಾಗೆ ಚಪಾತಿ, ಎಲ್ಲ ವೆರೈಟಿ ಇತ್ತು. ಕೋಸಂಬರಿ, ಕಾಳು, ಗ್ರೇವಿ, 2-3 ನಮೂನಿ ಗ್ರೇವಿ. ಎಲ್ಲರೂ ಅಡುಗೆ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಸೀಮಂತ ಕೂಡ ಸೂಪರಾಗಾಯಿತು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ನಾನು ಮನೆಯಿಂದ ಪುಂಡಿ ಪಲ್ಯ ಮಾಡ್ಕೊಂಡಿದ್ದೆ, ಹಾಗೆ ಮಾವಿನಕಾಯಿ ಚಟ್ನಿ ಮಾಡ್ಕೊಂಡು ಹೋಗಿದ್ದೆ. ಈಗ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಯಿತು, ಮಾವಿನಕಾಯಿ ಚಟ್ನಿ ಮಾಡಿದ್ದೆ. ಹಾಗೆ ಅದೇ ಥರ ನಮ್ಮ ಫ್ರೆಂಡ್ಸ್ ಎಲ್ಲರೂ ಒಂದೊಂದು ಡಿಶ್ ಮಾಡ್ಕೊಂಡ್ಬಂದಿದ್ರು. ಸಖತ್ತಾಗಿತ್ತು. ಈ ಥರ ಎಲ್ಲರೂ ಮನೆಯಿಂದ ಊಟ ಅಂದರೆ ಸೂಪರಾಗಿರುತ್ತೆ. ಹೊರಗಡೆ ಊಟ ತಿನ್ನೋದೇ ಸಾಕಾಗೋಗಿದೆ. ಶೇಂಗಿನ ಹೋಳಿಗೆ, ಸಜ್ಜಿ ರೊಟ್ಟಿ, ಬುತ್ತಿ ರೊಟ್ಟಿ ಅಂದರೆ ಇದೇ ಥರ ಇರುತ್ತೆ. ಅದು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿದ್ವಿ. ಸೂಪರಾಗಿತ್ತು. ಎಲ್ಲರೂ ಇಲ್ಲಿ ನೋಡಿ.
ಒಳಗೆ ನುಚ್ಚ ಸುಷ್ಮಾ ಹೇಳಕ್ ನುಚ್ಚು ನೋಡಿ ನುಚ್ಚು ನನಗೆ ಬರಲ್ಲ ನಿಜ ಬರಲ್ಲ ನಂಗೆ ಥ್ಯಾಂಕ್ಸ್. ಜೋಳದ ಮಜ್ಜಿಗೆ ಇದು ಮಾಡ್ಕೊಂಡು ಸುಜಾತ ಕಲಸಿ ಈ ಕಡೆ ಕುಂಕಿ ಹೊಡೆದ ಮುಂಜಾನೆ ರವಾ ಹಾಕಿ ಅದು ಮಸ್ತ್ ಆಗುತ್ತೆ. ಇದು ರವಾ ಎದುರು ಗೊತ್ತಾ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಅದೇ ಥರ ಲೈಕ್ ಕೂಡ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.